ಕುಮಟಾ ತಾಲೂಕಿನ ಅಗ್ನಾಶ್ನಿಯಲ್ಲಿ ಶತಮಾನಗಳಿಂದ ನೆಲೆಸಿರುವ ಶ್ರೀ ಅಗಸೆ ವಿನಾಯಕ ದೇವಸ್ಥಾನದ ನೂತನ ದೇವಾಲಯದ ಲೋಕಾರ್ಪಣೆ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮ ಫೆಬ್ರವರಿ 19ರಿಂದ 22ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಚಿಂತಾಮಣಿ ನಾವಡ ತಿಳಿಸಿದರು. ಕುಮಟಾ ತಾಲೂಕಿನ ಅಘನಾಶಿನಿಯ ಶ್ರೀ ಅಗಸೆ ವಿನಾಯಕ ದೇವಸ್ಥಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಚಿಂತಾಮಣಿ ನಾವಡ ಅವರು ಫೆಬ್ರವರಿ 19ರಂದು ಪ್ರಾರ್ಥನೆ, ಮಹಾಸಂಕಲ್ಪ, ಗಣೇಶ ಪೂಜೆ, ಬಿಂಬ ಶುದ್ಧಿ, ಅಥರ್ವ ಶೀರ್ಷ ಹವನ, ಸಾಯಂಕಾಲ ಮಂಟಪ ಸಂಸ್ಕಾರ, ಮೂರ್ತಿ ಅಧಿವಾಸ, ಕಲಶ ಸ್ಥಾಪನೆ, ರಾಕ್ಷೋಗ್ನ ಹವನ, ವಾಸ್ತು ಹವನ, ದಿಗ್ಬಲಿ ನಡೆಯಲಿದೆ. ಫೆಬ್ರವರಿ 20ರಂದು ಅಗ್ನಿಜನನ, ಸ್ನಾನ ಶುದ್ಧಿ ಹವನ, ನವಗ್ರಹ ಹವನ, ಅಷ್ಟಬಂಧ ಹವನ, ಪ್ರತಿಷ್ಠಾ ಪೂರ್ವಾಂಗ ಹವನ, ಶ್ರೀ ಅಗಸೆ ವಿನಾಯಕ ದೇವರ ಪುನರ್ ಪ್ರತಿಷ್ಠೆ ನಡೆಯಲಿದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದ್ದು ಮಧ್ಯಾಹ್ನ 1:30ರಿಂದ ಸಾಯಂಕಾಲ 5 ಗಂಟೆವರೆಗೆ ಶ್ರೀದೇವರಿಗೆ ದೂರ್ವೆ ಸಮರ್ಪಣೆಗೆ ಅವಕಾಶವಿದ್ದು ಭಕ್ತರು ಶುದ್ಧಚಿತ್ತರಾಗಿ ಆಗಮಿಸಬೇಕಾಗಿ ವಿನಂತಿ. ಫೆಬ್ರವರಿ 21ರಂದು ವಿವಿಧ ಹವನಾದಿಗಳು, ಕಲಾವೃದ್ಧಿ ಹವನ, ಪ್ರಾಣ ಪ್ರತಿಷ್ಠಾಪನಾ ಹವನಗಳು ನಡೆಯಲಿವೆ. ಫೆಬ್ರವರಿ 22ರಂದು ಮಹಾಪೂರ್ಣಾವತಿ, ಬ್ರಹ್ಮಕಲಶಾಭಿಷೇಕ, ಮಹಾಪೂಜೆ, ಸಾರ್ವತ್ರಿಕ ಪ್ರಾರ್ಥನೆ, ಪ್ರಸಾದ ವಿತರಣೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ ಊರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಊರಿನ ಸಮಸ್ತ ಭಕ್ತರು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮವು ತಾರೀಖು 19/2/2026ರಿಂದ 22/2/2026ರವರೆಗೆ ನೆರವೇರಲಿದೆ. ಫೆಬ್ರವರಿ 19 ಗುರುವಾರ ಪಾಲ್ಗುಣ ಶುಕ್ಲ ಪಕ್ಷದ ದ್ವಿತೀಯ ಬೆಳಗ್ಗೆ 9 ಗಂಟೆಯಿಂದ ಪ್ರಾರ್ಥನೆ, ಮಹಾಸಂಕಲ್ಪ, ಗಣೇಶ ಪೂಜೆ, ಪುಣ್ಯವಾಚನ, ಮಾತೃಕಾ ಪೂಜನ, ನಾಂದಿ ಸಮಾರಾಧನೆ, ಕೌತುಕ ಪೂಜನ, ಋತ್ವಿಕ ವರ್ಣ, ಅಷ್ಟಮೂರ್ತಿ ಪ್ರಾರ್ಥನೆ, ಬ್ರಹ್ಮಕುರ್ಚ ಹವನ, ಕಲಾ ಸಂಕೋಚ, ಬಿಂಬಶುದ್ಧಿ, ಅಥರ್ವ ಶೀರ್ಷ ಹವನ ಇತ್ಯಾದಿ ನೆರವೇರುತ್ತದೆ. ಸಾಯಂಕಾಲ 5:30ರಿಂದ ಮಂಟಪ ಸಂಸ್ಕಾರ, ಯಾಗಶಾಲಾ ಪ್ರವೇಶ, ಪ್ರಸಾದ ಪರಿಗ್ರಹ, ಪ್ರಸಾದ ಶುದ್ಧಿ, ಮೂರ್ತಿ ಅಧಿವಾಸ, ಕಲಶ ಸ್ಥಾಪನೆ, ರಾಕ್ಷೋಗ್ನ ಹವನ, ವಾಸ್ತು ಹವನ, ವಾಸ್ತುಬಲಿ, ದಿಗ್ಬಲಿ ಇತ್ಯಾದಿ ನಂತರ ಫೆಬ್ರವರಿ 20 ಶುಕ್ರವಾರ ಪಾಲ್ಗುಣ ಶುಕ್ಲ ಪಕ್ಷ ತೃತೀಯ ದಿವಸ ಬೆಳಗ್ಗೆ 8:30ರಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಗಣೇಶ ಪೂಜೆ, ಪುಣ್ಯವಾಚನ, ಅರಣಿ ಮಂಥನ, ಅಗ್ನಿ ಜನನ, ಕುಂಡ ಸಂಸ್ಕಾರ, ಅಗ್ನಿ ಸಂಸ್ಕಾರ, ಸ್ನಾನ ಶುದ್ಧಿ ಹವನ, ಬಿಂಬ ಶುದ್ಧಿ ಹವನ, ಅಧಿವಾಸ ಹವನ, ನವಗ್ರಹ ಹವನ, ಅಷ್ಟಬಂಧ ಹವನ, ಪ್ರತಿಷ್ಠಾ ಪೂರ್ವಾಂಗ ಹವನಗಳು. ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿ ದಿವಾಕರ್ ಅಘನಾಶ್ನಿಯವರು ಮಾತನಾಡಿ, ಈ ದೇವಸ್ಥಾನಕ್ಕೆ ಸುಮಾರು 2-3 ಶತಮಾನಗಳ ಹಿಂದಿನ ದೇವಸ್ಥಾನವಾಗಿದ್ದು 2.5 ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡುವ ಸಂಕಲ್ಪವನ್ನು ಈ ಊರಿನ ಭಕ್ತರು ಮಾಡಿದರು. ನೂತನ ದೇವಾಲಯದ ಶಂಕುಸ್ಥಾಪನೆಯನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ ನಿಶ್ಚಲಾನಂದನಾಥ ಸ್ವಾಮಿಗಳ ಅಮೃತ ಹಸ್ತದಿಂದ ನೆರವೇರಿತು. ಶ್ರೀಗಳ ಮಾರ್ಗದರ್ಶನ ಹಾಗೂ ಎಲ್ಲಾ ಭಕ್ತರ ಸಹಕಾರ, ದಾನಿಗಳ ನೆರವಿನಿಂದ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಭವ್ಯ ಮಂದಿರ ನಿರ್ಮಾಣವಾಗಿದೆ. ನೂತನ ಶಿಲಾ ಮಂದಿರದಲ್ಲಿ ಮೂಲ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಲಿದ್ದೇವೆ. 4 ದಿನಗಳ ಅದ್ದೂರಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಕಾಳು ಎಸ್ ವೈದ್ಯ, ಶಾಸಕರಾದ ದಿನಕರ್ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು, ರಾಜಕಾರಣಿಗಳು ಆಗಮಿಸಲಿದ್ದಾರೆ. ಊರಿನ ಜನರು ಈ 4 ದಿನಗಳ ಅದ್ದೂರಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ವಿನಂತಿಸಿದರು. ಆರಂಭಿಕ ದಿನಗಳಲ್ಲಿ ಯಾವುದೇ ಬಂಡವಾಳದ ಇಲ್ಲದೇ ದೇವಸ್ಥಾನ ಕಟ್ಟಡವನ್ನು ನಾವು ಆರಂಭಿಸಿದ್ವಿ. ನಂತರ ದಿನಗಳಲ್ಲಿ ಇವತ್ತಿಗೆ ಸರಿಸುಮಾರು ಅಂಕಿಅಂಶಗಳ ಪ್ರಕಾರ ಆದಂಥ ಖರ್ಚುಗಳನ್ನು ನಾವು ನಮೂದಿಸಬೇಕಂತಂದರೆ 80 ಅಥವಾ 85 ಲಕ್ಷ ಈಗಾಗಲೇ ಖರ್ಚಾಗಿದೆ. ಕಾರ್ಯಕ್ರಮ ಮುಗಿಯೋದರೆಗೆ 1 ಕೋಟಿ 5 ಅಥವಾ 6 ಲಕ್ಷ ಖರ್ಚುಗಳಾಗಬಹುದು ಅಂತ ನಿರೀಕ್ಷೆ ನಮಗಿದೆ. ಇವೆಲ್ಲ ಕಾರ್ಯಕ್ರಮಗಳು ಸಹ ಸಾರ್ವಜನಿಕರು ತಮ್ಮ ಕಾಣಿಕೆಯನ್ನು ದೇವರಿಗೆ ನೀಡಿದರ ಪರಿಣಾಮವಾಗಿ ಒಂದು ಸುಂದರವಾದಂಥ ದೇವಾಲಯ ಇವತ್ತು ತಮ್ಮ ಮುಂದೆ ರಾರಾಜಿಸ್ತಾ ಇದೆ. ಭಗವಂತನ ಇಚ್ಛೆ ಇತ್ತು, ಊರಿನ ಸಮಸ್ತ ಜನರು ಇದಕ್ಕೆ ತಮ್ಮದೇ ಆದಂಥ ಕಾಣಿಕೆಯನ್ನು ನೀಡಿ ಇದರ ಉಪಸ್ಥಿತಿಯ ಜೊತೆಗೆ ಊರಿನ ಪ್ರಮುಖ ಸಮಾಜದ ಯಜಮಾನರ ಉಪಸ್ಥಿತಿಯಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಅಘನಾಶಿನಿ ಗ್ರಾಮ ಅಷ್ಟೇ ಅಲ್ಲದೆ ಕುಮಟಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯ ಅನೇಕ ದಾನಿಗಳು ಇದಕ್ಕೆ ಸಹಾಯ ಸಹಕಾರ ನೀಡಿ ಈ ಒಂದು ಶ್ರದ್ಧಾಭಕ್ತಿಯ ಕೇಂದ್ರ ಆಗಲಿದೆ. ಇಂಥ ಒಂದು ದೇವಸ್ಥಾನದ
ಶ್ರೇಷ್ಠ ಕಾರ್ಯಕ್ಕೆ ತಾವುಗಳೆಲ್ಲ ಭಾಗಿಗಳಾಗಿ ಶ್ರದ್ಧಾಭಕ್ತಿಯಿಂದ ಆ ದೇವರ ಸೇವೆಗೆ ತಮ್ಮ ಉಪಸ್ಥಿತಿಯನ್ನು ಸಮಿತಿ ಅಪೇಕ್ಷೆ ಪಡ್ತಾ ಇದೆ. ಅಷ್ಟೇ 4 ದಿನದ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ಬಂದು ದೇವರ ಕೃಪೆಗೆ ಪಾತ್ರರಾಗುವ ಜೊತೆಗೆ ಇತಿಹಾಸದಲ್ಲಿ ಇದೊಂದು ನಮೂದಾಗುವ ಥರದಲ್ಲಿ ತಾವುಗಳೆಲ್ಲರೂ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡ್ಬೇಕಂತ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಗೋಪಾಲ ಹರಿಕಂತ್ರ, ಖಜಾಂಚಿ ಕೇಶವ ನಾಯ್ಕ್, ಪ್ರಮುಖರಾದ ಜನಾರ್ದನ ನಾಯ್ಕ್, ಗಣೇಶ್ ಕೋಟೆಮನೆ, ಗಣಪತಿ ನಾವಡ, ರವಿ ಅಂಬಿಗ, ಜನಾರ್ದನ ಆರ್ ನಾಯ್ಕ್, ಕೇಶವ ಅಂಬಿಗ, ಸತೀಶ್ ಕಡವಿನ ಬಾಗಿಲ್, ಜಟ್ಟಿ ಅಂಬಿಗ, ಯಶವಂತ ಅಂಬಿಗ, ರಾಮಕೃಷ್ಣ ಹರಿಕಂತ್ರ, ಲಿಂಗಪ್ಪ ನಾಯ್ಕ್, ಮೂರ್ತಿ ನಾಯ್ಕ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.